ಹಾಯ್ ಹಲೋ ಎವ್ರಿಬಡಿ ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 11th 12th ಮತ್ತು 13th ಜಾನ್ವರಿ 2022ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರೆಲ್ಲ ನಮ್ಮ ಈ ವಿಡಿಯೋ ಇದನ್ನು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ಹಲವಾರು ದಿನಪತ್ರಿಕೆಗಳಾದಂತಹ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಹಾಗೆಯೇ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಹೀಗೆ ನಾನಾ ಮೂಲಗಳಿಂದ ನಾವು ಕಲೆ ಹಾಕಿದಂಥ ವಿದ್ಯಮಾನಗಳಿಗೆ ಸಂಬಂಧಿಸಿದ MCQsಗಳನ್ನು ನಾವು ಸಿದ್ಧಪಡಿಸಿ ಸ್ಪರ್ಧಾರ್ಥಿಗಳು ಅಂದರೆ ಇದು ಆಸ್ಪಿರೆಂಟ್ಸ್ ಯಾರೆಲ್ಲ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೊಡ್ತಾ ಇದ್ದೀರಾ, ಸೊ ನಿಮಗೆ ಇದು ಅನಾಲಿಸಿಸ್ ಮೂಲಕ MCQsಗಳ ಮೂಲಕ ನಿಮಗೆ ಇದು ಸಹಾಯ ಆಗಬಹುದು ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಈ ಒಂದು ಯೂಟ್ಯೂಬ್ ಚಾನೆಲ್ನ ಮೂಲಕ ನಮ್ಮ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ಸೊ ಇಷ್ಟು ಹೇಳ್ತಾ ವಿ ವಿಲ್ ಸ್ಟಾರ್ಟ್ ದ ಸೆಷನ್. ಹಾಗೆಯೇ ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಸೊ ಇದು ಕಳೆದ ವಿಡಿಯೋಗೆ ಸಂಬಂಧಿಸಿದ ಕ್ವೆಶ್ಚನ್ಸ್ಗಳು. ಯಾವ ವರ್ಷದಲ್ಲಿ ಪೋರ್ಚುಗಲ್ ತನ್ನ ವಸಾಹತು ಮಕಾವನ್ನು ಚೀನಾಕ್ಕೆ ಹಿಂದಿರುಗಿಸಿತು? ಸೊ ಇದಕ್ಕೆ ಕರೆಕ್ಟ್ ಉತ್ತರ 1999. ಹಾಗೆಯೇ ಇನ್ ವಿಚ್ ಗಾಂಧಿ ವೆಂಟ್ ಟು ಸೌತ್ ಆಫ್ರಿಕಾ ಅಂತ ಇದೆ. ದ ರೈಟ್ ಆನ್ಸರ್ ಇಸ್ 1893. ಹಾಗೆಯೇ ಮಾಧವ್ ಗಾಡ್ಗಿಲ್ ಸಮಿತಿಯು ಪಶ್ಚಿಮ ಘಟ್ಟಗಳಲ್ಲಿ ಎಷ್ಟು ಪ್ರದೇಶವನ್ನು ಪರಿಸರ ಸೂಕ್ಷ್ಮ ಎಂದು ಅಧಿಸೂಚಿಸಿದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ 1,29,037 ಸ್ಕ್ವೇರ್ ಕಿಲೋಮೀಟರ್ಸ್. ಸೊ ಇದರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಯಾರಿಗಾದ್ರೂ ಬೇಕಾದಲ್ಲಿ ಕಳೆದ ವಿಡಿಯೋ ಇದಕ್ಕೆ ಸಂಬಂಧಿಸಿದ ವಿಡಿಯೋದಲ್ಲಿ ತುಂಬಾ ಡೀಟೇಲ್ಡ್ ಆಗಿ ನಾವು ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಸೊ ಯು ಕ್ಯಾನ್ ಪ್ಲೀಸ್ ಗೋ ಥ್ರೂ ದ ವಿಡಿಯೋ ಅಂಡ್ accrue as much as information as possible. So let us start today's session. Dam Safety Bill 2021 makes provision for the formation of a National Committee on Dam Safety. Then who will chair the NCDS? ಅಂದ್ರೆ ಅಣೆಕಟ್ಟು ಸುರಕ್ಷತಾ ಮಸೂದೆ 2021ರ ಈ ಒಂದು ಅಣೆಕಟ್ಟು ಸುರಕ್ಷತೆಯ ರಾಷ್ಟ್ರೀಯ ಸಮಿತಿಯ ರಚನೆಗೆ ಇದು ಅವಕಾಶ ಮಾಡಿಕೊಡ್ತದೆ ಈ ಮಸೂದೆ. ಹಾಗಾದರೆ ಈ ಅಣೆಕಟ್ಟು ಸುರಕ್ಷತೆಯ ರಾಷ್ಟ್ರೀಯ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಈಸ್ ಸೆಂಟ್ರಲ್ ವಾಟರ್ ಕಮಿಷನರ್ ಆರ್ ದ ಕೇಂದ್ರ ಜಲ ಆಯುಕ್ತರು. ಸೊ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಸೊ ಈ ಒಂದು ಮಸೂದೆ ಏನಿದೆ, ಅಣೆಕಟ್ಟು ಸುರಕ್ಷಾ ಮಸೂದೆ 2021, ಪ್ರಮುಖವಾಗಿ ಅಣೆಕಟ್ಟುಗಳ ಒಂದು ಒಟ್ಟಾರೆಯಾಗಿ ಅದರ ಇನ್ಸ್ಪೆಕ್ಷನ್ ಇರ್ಬೋದು, ಸರ್ವೇಲಿಯನ್ಸ್ ಇರ್ಬೋದು, ಅದರ ಆಪರೇಷನ್ ಇರ್ಬೋದು, ಅದರ ನಿರ್ವಹಣೆ ಇರ್ಬೋದು, ಹಾಗೂ ಯಾಕಂದ್ರೆ ನಮ್ಮ ದೇಶದಲ್ಲಿರುವಂಥ ಸರಿಸುಮಾರು 5,000 ಅಣೆಕಟ್ಟುಗಳು, ಹೆಚ್ಚಿನವುಗಳು ಅದರಲ್ಲಿ 100 ವರ್ಷಕ್ಕಿಂತಲೂ ಹೆಚ್ಚಿನ ಒಂದು ಅಂದ್ರೆ ಆ ಒಂದು ಅಷ್ಟು ಅದಕ್ಕೆ ಇದಾಗಿದೆ, ಅಂದ್ರೆ ಇಟ್ ಇಸ್ ಮೋರ್ ದೆನ್ 100 years old. ಹಾಗೂ ಕೆಲವೆಲ್ಲ ಅದರ ಮೇಂಟೆನೆನ್ಸ್ ಮತ್ತು ಪೂರ್ ಕಂಡೀಷನ್ ಅಲ್ಲಿ ಇವೆ. ಸೊ ಅದರ ನಿರ್ವಹಣೆ ಬಹು ಅಗತ್ಯ. ಯಾಕಂದ್ರೆ ಅಣೆಕಟ್ಟಿನಲ್ಲಿ ಏನೇ ಒಂದು ರೀತಿಯ ಲೋಪ ಆದ್ರೂ ಕೂಡ ಅದು ಬಹಳಷ್ಟು ಸಹಸ್ರಾರು ಜೀವಗಳಿಗೆ ಅದರಿಂದ ಆಪತ್ತುಂಟಾಗುವಂಥದ್ದು. ಸೊ ಹಾಗಾಗಿ ಅಂತಹ ಒಂದು ಆಪತ್ತಿನಿಂದ ನಮ್ಮ ಅಣೆಕಟ್ಟುಗಳನ್ನು ಸಂರಕ್ಷಣೆ ಮಾಡಿ ಇದರಿಂದ ಮುಂದೆ ಆಗುವಂತಹ ಒಂದು ಪ್ರತಿಕೂಲ ಘಟನೆಗಳಿಂದ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಡ್ಯಾಮ್ಗಳ ನಿರ್ವಹಣೆಗೆ ಸಂಬಂಧಿಸಿದಾಗಿ ಈ ಮಸೂದೆಯಲ್ಲಿ ಅದಕ್ಕೆಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಆ ಮಸೂದೆಯ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ರಾಷ್ಟ್ರೀಯ ಮಟ್ಟದಲ್ಲಿ ಅಣೆಕಟ್ಟು ಸುರಕ್ಷತೆಗೆ ಸಂಬಂಧಿಸಿದಾಗಿ ಒಂದು ಸಮಿತಿಯ ರಚನೆಯನ್ನು ಕೂಡ ಈ ಒಂದು ಮಸೂದೆ ಅದಕ್ಕೆ ಅವಕಾಶ ಕೊಡ್ತದೆ. ಹಾಗಾಗಿ ಆ ಒಂದು ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂತ ಹೇಳುವಂತ ನಮ್ಮ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಕೇಂದ್ರ ಜಲ ಆಯುಕ್ತರು or Central Water Commissioner will chair this particular committee. So that is the right answer. ಸೊ ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಯಾಕಂದ್ರೆ ತಮಿಳುನಾಡಿನ DMK ಲೋಕಸಭಾ ಮೆಂಬರ್ ಆಗಿರುವಂತಹ ಎಸ್ ರಾಮಲಿಂಗನ್ ಅವರು ಏನು ಕೋರ್ಟ್ ಅಲ್ಲಿ ಒಂದು ಕೇಸನ್ನು ಫೈಲ್ ಮಾಡಿದ್ದಾರೆ, ಅದಕ್ಕೆ ಅನುಗುಣವಾಗಿ ಮದ್ರಾಸ್ ಹೈಕೋರ್ಟ್ ಕೇಂದ್ರಕ್ಕೆ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದೆ. ಈ ಒಂದು ಡ್ಯಾಮ್ ಸೇಫ್ಟಿ ಆಕ್ಟ್ಗೆ ಸಂಬಂಧಿಸಿದ ಈ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಎಷ್ಟರ ಮಟ್ಟಿದೆ ಅಂತ ಹೇಳುವಂತ ನಿಟ್ಟಿನಲ್ಲಿ. ಸೊ ಅದಕ್ಕೆ ಸಂಬಂಧಿಸಿದ ಈ ಪ್ರಶ್ನೆಯನ್ನು ನಾವು ಹಾಕಿದ್ದೇವೆ. ಎರಡನೇ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. Kagzi lemon is a rare variety of lemon largely grown in the northern plains of the Karnataka state. It is grown especially in which taluk and which district? Kagzi ನಿಂಬೆ ಎಂಬುದು ಕರ್ನಾಟಕ ರಾಜ್ಯದ ಉತ್ತರ ಬಯಲು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುವ ಅಪರೂಪದ ನಿಂಬೆ. ಇದನ್ನು ವಿಶೇಷವಾಗಿ ಯಾವ ತಾಲೂಕಿನಲ್ಲಿ ಮತ್ತು ಯಾವ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ? And for this the right answer is option D, that is Indi Taluk, Vijapura district. Okay, so this is the right answer. ಇದನ್ನು ಖಂಡಿತ ಪರೀಕ್ಷೆಗಳಲ್ಲಿ ಕೇಳುವಂತ ಚಾನ್ಸಸ್ ಇದೆ, ಯಾಕಂದ್ರೆ ಇಟ್ ಇಸ್ ರಿಲೇಟೆಡ್ ಟು GI ಇಂಡಿಕೇಶನ್ ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್. ಸೊ ಇದು 11ನೇ
ಜನವರಿಗೆ ಸಂಬಂಧಿಸಿದ ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ಮಾಹಿತಿ. ಅಫ್ಕೋರ್ಸ್ ಇದು ಬೇರೆ ಪತ್ರಿಕೆಗಳಲ್ಲಿ ಬಂದಿರ್ತದೆ, ಬಟ್ ನಾವು ಯಾವ ಮೂಲಗಳಿಂದ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಅದಕ್ಕೆ ಸಂಬಂಧಿಸಿದ ಒಂದು ರೆಫರೆನ್ಸ್ ಅನ್ನು ಇಲ್ಲಿ ನಾವು ಕೊಟ್ಟಿರ್ತೇವೆ. ಓಕೆ, ಸೊ ಇದು ಕರ್ನಾಟಕ ರಾಜ್ಯ ಏನಾಗಿದೆ, ಈ ಒಂದು ಇಂಡಿ ತಾಲೂಕು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ವಿಶೇಷವಾಗಿ ಬೆಳೆಯಲ್ಪಡುವಂತಹ ಈ ಒಂದು ಕಾಗ್ಜಿ ನಿಂಬೆ ಅಂತ ಹೇಳುವಂತಹ ಈ ನಿಂಬೆಗೆ GI ಮಾನ್ಯತೆ ಸಿಗುವಂತ ಒಂದು ದಿನಗಳು ಬಹುಬೇಗನೆ ಬರ್ಲಿಕ್ಕಿದೆ. ಕೆಲವೇ ತಿಂಗಳುಗಳಲ್ಲಿ ಈ GI ಟ್ಯಾಗ್ ಈ ಒಂದು ಲಿಂಬೆ ಹಣ್ಣಿಗೆ ದೊರಕಲಿಕ್ಕಿದೆ. ಹಾಗೂ ಈ ಕಾಗ್ಜಿ ಲಿಂಬೆ ಏನಿದೆ, ನಮ್ಮ ಭಾರತ ದೇಶದಲ್ಲಿ ಲಿಂಬೆಗೆ ಸಂಬಂಧಿಸಿದಾಗೆ ಮಣಿಪುರದ ಕಚಾಯಿ ಲಿಂಬೆ ಹಣ್ಣಿನ ನಂತರ ಎರಡನೇ ಲಿಂಬೆ ಪ್ರಭೇದಕ್ಕೆ ಸಿಗುವಂತ ಒಂದು GI ಟ್ಯಾಗ್ ಇದು. ಓಕೆ, ಅದು ನೆನ್ಪಿಟ್ಕೊಳ್ಬೇಕು. ಇಲ್ಲಿ ತನಕ 2 ಲಿಂಬೆ ಹಣ್ಣುಗಳಿಗೆ ಮಾತ್ರ GI ಟ್ಯಾಗ್ ಲಭಿಸಿರುವುದು ನಮ್ಮ ದೇಶದಲ್ಲಿ. ಮೊದಲನೇದು ಮಣಿಪುರದ ಕಚಾಯಿ ಲೆಮನ್, ಎರಡನೇದು ಇನ್ನು ಸಿಗ್ಲಿಕ್ಕಿರುವಂತ ಕೆಲವೇ ತಿಂಗಳುಗಳಿದೆ. ಅದರ ಅಡ್ಮಿನಿಸ್ಟ್ರೇಟಿವ್ ಪ್ರಾಸೆಸ್ ಮತ್ತು ಅದರ ರಿಜಿಸ್ಟ್ರೇಷನ್ ಪ್ರಾಸೆಸ್ ಈಗ ಪ್ರಕ್ರಿಯೆಯಲ್ಲಿದೆ, ಜಾರಿಯಲ್ಲಿದೆ. ಕೆಲವೇ ತಿಂಗಳುಗಳು ಅದು ನೋಟಿಫಿಕೇಶನ್ ಮೂಲಕ ಅದು ನೋಟಿಫೈ ಆಗ್ತದೆ. ಸೊ ಕಾಗ್ಜಿ ಲೆಮನ್ ವಿಲ್ ಬಿ ದ ಸೆಕೆಂಡ್ ಲೆಮನ್ ವೆರೈಟಿ ಟು ಗೆಟ್ ದ GI ಟ್ಯಾಗ್. ಸೊ ಈ ಕಾಗ್ಜಿ ಲೆಮನ್ ಬೇಸಿಕಲಿ ಮಧ್ಯ ಭಾರತದ ಪ್ರದೇಶಗಳಲ್ಲಿ ವಿಶೇಷವಾಗಿ ಬೆಳೆಯುವಂಥದ್ದು. ಅದರಲ್ಲೂ ಕೂಡ ಈ ಲಿಂಬೆ ಏನಿದೆ, ವಿಜಯಪುರದಲ್ಲಿ ಸರಿಸುಮಾರು ಸಹಸ್ರಾರು ವರ್ಷಗಳ ಹಿಂದೆನೆ ಅದನ್ನು ಬೆಳೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೂ ಈ ಭಾಗದಲ್ಲಿ ಬೆಳೆಯುವಂತಹ ಕಾಗ್ಜಿ ಲೆಮನ್ ಏನಿದೆ, ಇದು ಇಂಡಿ ತಾಲೂಕಲ್ಲಿ ವಿಶೇಷವಾಗಿ ಅಲ್ಲಿ ಬೆಳೆಯಲ್ಪಡುವಂಥದ್ದು. ಅದರ ಒಂದು ಯುನೀಕ್ ಟೆಕ್ಸ್ಚರ್ ಮತ್ತು ಹೈ ಆಸಿಡಿಕ್ ವ್ಯಾಲ್ಯೂಗೆ ತುಂಬಾನೇ ಅದು ಹೆಸರುವಾಸಿ. ಓಕೆ, ಹಾಗೂ ಈ ಲಿಂಬೆ ಹಣ್ಣಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದರ ಸಿಪ್ಪೆ ಇದೆಯಲ್ಲ, ಅದು ತುಂಬಾ ತೆಳ್ಳಗಿದ್ದು ತುಂಬಾನೇ ಜ್ಯೂಸ್ ಇರುವಂತ ಒಂದು ಹಣ್ಣು ಅಂತ ಹೇಳ್ಬೋದು. ಅಂದ್ರೆ ದ ರಿಂಡ್ ಇಸ್ ವೆರಿ ಥಿಕ್, ದ ರಿಂಡ್ ಇಸ್ ಥಿನ್ನರ್, ಬಟ್ ದ ಓವರ್ ಆಲ್ ವೆಯ್ಟ್ ಆಫ್ ದ ಫ್ರೂಟ್ ಈಸ್ ವೆರಿ ಜ್ಯೂಸಿ, ಸೊ ಇಟ್ ಹ್ಯಾಸ್ ಮೋರ್ ಜ್ಯೂಸ್ ಅಂತ ನಾವು ಹೇಳ್ಬೋದು. ಹಾಗಾಗಿ ಲಿಂಬೆ ಬೆಳೆಗೆ ಸಂಬಂಧಿಸಿದಾಗೆ ಕರ್ನಾಟಕ ಇಸ್ ಅ 4th ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಫ್ ಲೆಮನ್ಸ್ ಅಟ್ ಆಲ್ ಇಂಡಿಯಾ ಲೆವೆಲ್. ಹಾಗೂ ವಿಜಯಪುರ ಆ ನಿಟ್ಟಿನಲ್ಲಿ 60% ಆಫ್ ಲೆಮನ್ ಪ್ರೊಡಕ್ಷನ್ ವಿಜಯಪುರ ಜಿಲ್ಲೆಯಲ್ಲಿ ಆಗುವಂಥದ್ದು. ಸೊ ಇದಿಷ್ಟು ನಿಮ್ಮ ಮಾಹಿತಿಗೆ. ಸೊ GI ಟ್ಯಾಗ್ಗಳ ಬಗ್ಗೆ ಭೌಗೋಳಿಕ ಸೂಚ್ಯಾಂಕಕ್ಕೆ ಸಂಬಂಧಿಸಿದ ಒಂದು ಸಣ್ಣ ವಿವರಗಳು ಇಲ್ಲಿದೆ. ಈ GI ಟ್ಯಾಗ್ ಎಂಬುದು ಜಾಗ್ರಫಿಕಲ್ ಇಂಡಿಕೇಶನ್ ಆಫ್ ಗೂಡ್ಸ್ ರಿಜಿಸ್ಟ್ರೇಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ 1999 ಅನ್ವಯ ಈ ಒಂದು ಸೂಚ್ಯಾಂಕ, ಭೌಗೋಳಿಕ ಸೂಚ್ಯಾಂಕವನ್ನು ಕೊಡುವಂಥದ್ದು. ಸೊ ಈ ಒಂದು ಭೌಗೋಳಿಕ ಸೂಚ್ಯಾಂಕ ಏನಿದೆ, ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಪ್ರಮೋಷನ್, ಇಂಟರ್ನಲ್ ಟ್ರೇಡ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆ ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು. ಹಾಗೂ ಈ GI ಟ್ಯಾಗ್ ಅಂತ ಹೇಳುವಂಥದ್ದು ಇದೊಂದು ಸ್ಟೇಟಸ್ ಅಥವಾ ಒಂದು ಟ್ಯಾಗ್ ಕೊಡುವಂಥದ್ದು. ಯಾವುದಕ್ಕೆ ಅಂತ ಹೇಳಿದ್ರೆ, ಕೇವಲ ಕೃಷಿ ಉತ್ಪನ್ನಗಳಿಗೆ ಮಾತ್ರ ಅಲ್ಲ, ಕೆಲವೆಲ್ಲ ಮೆಷಿನರಿಗೆ, ಕರಕುಶಲ ವಸ್ತುಗಳಿಗೆ, ಸಿಹಿ ತಿಂಡಿಗಳಿಗೆ, ಹಾಗೆಯೇ ಯಾವುದೇ ಒಂದು ಸ್ಪೆಸಿಫಿಕ್ ಜಾಗ್ರಫಿಕ್ ಲೊಕೇಶನ್ಗೆ ಯುನೀಕ್ ಆಗಿರುವಂತಹ ಪ್ರಾಡಕ್ಟ್ಸ್ಗಳನ್ನು ಐಡೆಂಟಿಫೈ ಮಾಡಿ ಈ GI ಟ್ಯಾಗ್ ಅನ್ನೋದಕ್ಕೆ ಕೊಡ್ತಾರೆ. ಓಕೆ, ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ GI ಟ್ಯಾಗ್ ಯಾವುದೇ ಒಂದು ಸಾಮಗ್ರಿ ಅಥವಾ ವಸ್ತು ಅಥವಾ ಉತ್ಪನ್ನಕ್ಕೆ ಸಿಕ್ಕಿದ್ರೆ ಅದು 10 ವರ್ಷಗಳ ಕಾಲ ಅದು ಚಾಲ್ತಿಯಲ್ಲಿರ್ತದೆ. ಇಟ್ ವಿಲ್ ಬಿ ವ್ಯಾಲಿಡ್ ಟಿಲ್ 10 years. ಪುನಃ ಲೇಟರ್ 10 ವರ್ಷಕ್ಕೆ ಅದನ್ನು ರಿನ್ಯೂ ಮಾಡಬೇಕಾಗ್ತದೆ. ಸೊ ಅದರ ಡ್ಯೂರೇಷನ್ ಇರುವುದು 10 yearsಗೆ ಅನುಗುಣವಾಗಿ. ಈಗ ನಮ್ಮ ದೇಶದಲ್ಲಿ ಪ್ರಥಮವಾಗಿ GI ಟ್ಯಾಗ್ ದೊರಕಿರುವಂತಹ ಉತ್ಪನ್ನ ಯಾವುದು ಅಂತ ಹೇಳಿದ್ರೆ ಡಾರ್ಜಿಲಿಂಗ್ ಟೀ. ಡಾರ್ಜಿಲಿಂಗ್ ಟೀ ಅಂದ್ರೆ ಪಶ್ಚಿಮ ಬಂಗಾಳದ್ದು. ಹಾಗೆಯೇ ಕರ್ನಾಟಕದ ಹೆಚ್ಚಿನ ಪ್ರಾಡಕ್ಟ್ಸ್ಗಳಿಗೂ ಕೂಡ GI ಟ್ಯಾಗ್ ಲಭಿಸಿದೆ. ಅದರಲ್ಲಿ ಮೈಸೂರು ಸಿಲ್ಕ್ ಇಸ್ ದ ಫಸ್ಟ್ ಟು ಗೆಟ್ ದ GI ಟ್ಯಾಗ್ ಫ್ರಮ್ ಕರ್ನಾಟಕ. ಅದರ ಜೊತೆಯಲ್ಲಿ ಚನ್ನಪಟ್ಟಣ ಟಾಯ್ಸ್, ಕೂರ್ಗ್ ಆರೆಂಜ್, ಇಲ್ಕಲ್ ಸಾರೀಸ್, ಹಾಗೆಯೇ ಕೂರ್ಗ್ ಗ್ರೀನ್ ಕಾರ್ಡಮಮ್, ಧಾರವಾಡ ಪೇದ, ಹಾಗೆಯೇ 40ಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಸ್ಗಳಿಗೆ ನಮ್ಮ ಕರ್ನಾಟಕದ ಈ ಉತ್ಪನ್ನಗಳಿಗೆ GI ಟ್ಯಾಗ್ ಈಗಾಗಲೇ ಲಭಿಸಿದೆ. ಮೂರನೇ ಪ್ರಶ್ನೆ, ವಿಚ್ ಸಿಟಿ ವಿಲ್ ಹೋಸ್ಟ್ ದ ಕಾಮನ್ವೆಲ್ತ್ ಗೇಮ್ಸ್ ಇನ್ 2022? 2022ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ನಗರವು ಆಯೋಜಿಸಲಿಕ್ಕಿದೆ ಅಂತ ಇದೆ. ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಬರ್ಮಿಂಗ್ಹ್ಯಾಮ್. ಸೊ ಇಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಆಯೋಜನೆಗೊಳ್ಳಲಿಕ್ಕಿದೆ. ಸೊ ಇಟ್ ಈಸ್ ಇನ್ UK. ಸೊ ಇದು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ಮಾಹಿತಿ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ಈ ವರ್ಷ ನಡೆಯಲಿರುವಂತಹ ಕಾಮನ್ವೆಲ್ತ್ ಗೇಮ್ಸ್ ಇದರ ಬೇಟನ್ ಏನಿದೆ ಅದು ಮಂಗಳವಾರ ರಾಷ್ಟ್ರದ ರಾಜಧಾನಿಗೆ ಬಂದಿದೆ. ಸೊ ಯಾವೆಲ್ಲ ದೇಶಗಳು ಅದರಲ್ಲಿ ಪ್ರತಿನಿಧಿಸ್ತದೆ, ಹೆಚ್ಚಾಗಿ ಅದರ ಈ ಬೇಟನ್ಗಳನ್ನು ಆಯಾಯ ದೇಶಗಳಿಗೆ ಅದನ್ನು ಕಳುಹಿಸುತ್ತಾರೆ. ಹಾಗೆಯೇ ಜನವರಿ 12ರಂದು ಇದು ದೆಹಲಿ, 16ರಂದು ಬೆಂಗಳೂರು ಮತ್ತು 15ರಂದು ಭುವನೇಶ್ವರದಲ್ಲಿ ಈ ಬೇಟನ್ ರಿಲೇ ಸಂಚರಿಸಲಿಕ್ಕಿದೆ. ಸೊ 2010ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಮ್ಮ ಭಾರತ ದೇಶದಲ್ಲಿ ನಡೆದಿತ್ತು. ಹಾಗೆಯೇ 2014ನಲ್ಲಿ ಗ್ಲಾಸ್ಗೋ UK, 2018ನಲ್ಲಿ ಗೋಲ್ಡ್ ಕೋಸ್ಟ್ ಆಸ್ಟ್ರೇಲಿಯಾದಲ್ಲಿ. ಹಾಗೆಯೇ ಈ ವರ್ಷದ ಕಾಮನ್ವೆಲ್ತ್ ಗೇಮ್ಸ್ ವಿಲ್ ಬಿ ಹೆಲ್ಡ್ ಇನ್ ಬರ್ಮಿಂಗ್ಹ್ಯಾಮ್ UK.
ಇನ್ನು ಈ ವರ್ಷದ ವಿಶೇಷತೆ ಏನಂತ ಹೇಳಿದ್ರೆ, ಇದನ್ನು ಕಳೆದ ಹಿಂದಿನ ಕೆಲವು ಪ್ರಶ್ನೆಗಳಲ್ಲೂ ಕೂಡ ನಾವು ಉಲ್ಲೇಖ ಮಾಡಿದ್ದೇವೆ. ಫಸ್ಟ್ ಟೈಮ್ ಎವರ್ ವಿಮೆನ್ಸ್ ಕ್ರಿಕೆಟ್ ವಿಲ್ ಬಿ ಅ ಪಾರ್ಟ್ ಆಫ್ ದ ಕಾಮನ್ವೆಲ್ತ್ ಗೇಮ್ಸ್ ವೆನ್ ಇಟ್ ಡೆಬ್ಯೂಸ್ ಆಟ್ ದ ಬರ್ಮಿಂಗ್ಹ್ಯಾಮ್ ಇನ್ 2022. ಸೊ ಮೊದಲನೇ ಬಾರಿಗೆ ಮಹಿಳಾ ಕ್ರಿಕೆಟ್ ಏನಿದೆ ಅದು ಈ ಕಾಮನ್ವೆಲ್ತ್ ಗೇಮ್ಸ್ನ ಒಂದು ಪಾರ್ಟ್ ಆಗ್ತದೆ ಬರ್ಮಿಂಗ್ಹ್ಯಾಮ್ ಅಲ್ಲಿ 2022. ನಾಲ್ಕನೇ, another very important question. Surakshini, a web portal of Karnataka government, tracks which of the following cases? ಕರ್ನಾಟಕ ಸರ್ಕಾರದ ಸುರಕ್ಷಿಣಿ ಎಂಬ ವೆಬ್ ಪೋರ್ಟಲ್ ಈ ಕೆಳಗಿನ ಯಾವ ಪ್ರಕರಣಗಳನ್ನು ಪತ್ತೆ ಹಚ್ಚುತ್ತದೆ? And for this the right answer is option B, that is ಬಾಲ್ಯ ವಿವಾಹಗಳು. So the right answer is option B, that is child marriages. ಸೊ ಇದು ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ಮಾಹಿತಿ. ಸೊ ಕೋವಿಡ್ನ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬಾಲ್ಯ ವಿವಾಹಕ್ಕೆ ಒತ್ತು ಕೊಡುವಂತಹ ಪ್ರಕರಣಗಳು ಜಾಸ್ತಿ ಕೇಳಿ ಬರ್ತಾ ಇದೆ. ಹಾಗೂ ಈ ಸುರಕ್ಷಿಣಿ ಅಂತ ಹೇಳುವಂತಹ ಈ ವೆಬ್ ಪೋರ್ಟಲ್ ಏನಿದೆ ಇದು ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದ ಕೇಸಸ್ಗಳನ್ನು ಟ್ರ್ಯಾಕ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ವೆಬ್ ಪೋರ್ಟಲ್. ಹಾಗೂ ಇದನ್ನು ವಿಶೇಷವಾಗಿ ಪೈಲಟ್ ಬೇಸ್ ಅಲ್ಲಿ ಅಂದ್ರೆ ಪ್ರಾಥಮಿಕವಾಗಿ ಇದನ್ನು ಬಾಗಲಕೋಟಲ್ಲಿ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಇದನ್ನು ಎಕ್ಸ್ಪೆರಿಮೆಂಟಲ್ ಬೇಸ್ ಅಲ್ಲಿ ಇದನ್ನು ಲಾಂಚ್ ಮಾಡಿರುವಂಥದ್ದು. ಯಾಕಂದ್ರೆ ಬಾಗಲಕೋಟಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಚೈಲ್ಡ್ ಮ್ಯಾರೇಜ್ ಕೇಸಸ್ಗಳು ಅಂದ್ರೆ ಪತ್ತೆಯಾಗಿದೆ. ಓಕೆ, ಸೊ ಇದರಿಂದಾಗಿ ಬಾಗಲಕೋಟಲ್ಲಿ ಇದನ್ನು ಪೈಲಟ್ ಬೇಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೂ ವೆರಿ ಸೂನ್ ಈ ಸುರಕ್ಷಿಣಿ ವೆಬ್ ಪೋರ್ಟಲ್ ಅನ್ನು ರಾಜ್ಯದ ಇತರ ಜಿಲ್ಲೆಗಳಿಗೂ ಕೂಡ ಅದನ್ನು ವಿಸ್ತಾರ ಮಾಡಲಿಕ್ಕಿದ್ದಾರೆ. ಸೊ ಸುರಕ್ಷಿಣಿ ವೆಬ್ ಪೋರ್ಟಲ್ ಇಸ್ ರಿಲೇಟೆಡ್ ಟು ಟ್ರ್ಯಾಕಿಂಗ್ ಚೈಲ್ಡ್ ಮ್ಯಾರೇಜಸ್ ಕೇಸಸ್ ಅಕ್ರಾಸ್ ಕರ್ನಾಟಕ. And initially it has been introduced in Bagalkot. The fifth question, another important question. Who heads the committee appointed by the Supreme Court to inquire into a security breach that led to Prime Minister Narendra Modi's convoy being struck over a flyover in Punjab on January 5th? ಸೊ ಜಾನ್ವರಿ 5ರಂದು ಪಂಜಾಬ್ನ ಫ್ಲೈಓವರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಗಾವಲು ಪಡೆ ಸಿಲುಕಿಕೊಳ್ಳಲು ಕಾರಣವಾದಂತಹ ಭದ್ರತಾ ಲೋಪ ಅಥವಾ ಉಲ್ಲಂಘನೆಯ ಕುರಿತು ತನಿಖೆ ನಡೆಸಲು ಸುಪ್ರೀಂ ಕೋರ್ಟ್ ನೇಮಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? And for this the right answer is option D, that is ಇಂದು ಮಲ್ಹೋತ್ರಾ. ಸೊ ಇದು ಹೆಚ್ಚಿನ ದಿನಪತ್ರಿಕೆಗಳಲ್ಲಿ ಬಂದಿದೆ. ಸೊ ದಿಸ್ ವಾಸ್ ಟೇಕನ್ ಫ್ರಮ್ ದ 13th ನ್ಯೂಸ್ ಪೇಪರ್ಸ್. 13th January ಪಬ್ಲಿಷ್ ಆಗಿರುವಂತಹ ನ್ಯೂಸ್ ಪೇಪರ್ಸ್ ಮೂಲಕ. ಸೊ ಸುಪ್ರೀಂ ಕೋರ್ಟ್ ಆನ್ ದ 12th of January 2022 has appointed a committee chaired by its former judge ಇಂದು ಮಲ್ಹೋತ್ರಾ. ಸೊ ಪ್ಲೀಸ್ ಟು ರಿಮೆಂಬರ್, ಸೊ ಪಂಜಾಬ್ನಲ್ಲಿ ನಡೆದಂತ ಆ ಒಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಕಾನ್ವಾಯ್ಗೆ ಸಂಬಂಧಿಸಿದ ಆ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಏನು ಜರುಗಿತು ಅದು January 5ರಂದು ಸಂಭವಿಸಿರುವಂಥದ್ದು. ಸೊ ಲ್ಯಾಬ್ಸ್ಗೆ ಅನುಗುಣವಾಗಿ ಇರುವಂತಹ ಒಂದು ತನಿಖಾ ವ್ಯವಸ್ಥೆಗೆ ಸಂಬಂಧಿಸಿದಾಗಿ ಈ ಸಮಿತಿಯನ್ನು ಇಂದು ಮಲ್ಹೋತ್ರಾ, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರ ನೇತೃತ್ವದಲ್ಲಿ ಅದನ್ನು ನೇಮಿಸಿದ್ದಾರೆ. ಆರನೇ ಪ್ರಶ್ನೆ, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನ್ಯೂ ಇಸ್ರೋ ಚೀಫ್? ಹೊಸ ಇಸ್ರೋ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಆಫ್ ಕೋರ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಎಸ್ ಸೋಮನಾಥ್. ಸೊ ಇದು ಕೂಡ ಹೆಚ್ಚಿನ ದಿನಪತ್ರಿಕೆಗಳಲ್ಲಿ ಬಂದಿರುವಂಥದ್ದು. ಸೊ ಖ್ಯಾತ ರಾಕೆಟ್ ವಿಜ್ಞಾನಿ ಎಸ್ ಸೋಮನಾಥ್ ಇವರನ್ನು ಇಸ್ರೋ ಅಧ್ಯಕ್ಷ ಮತ್ತು ಬಾಹ್ಯಾಕಾಶ ಇಲಾಖೆಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಸೊ ಸೋಮನಾಥ್ ಅವರು ಪ್ರಸ್ತುತ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕರಾಗಿದ್ದಾರೆ. ಹಾಗೂ ಈಗಿನ ಪ್ರಸಕ್ತ ಇಸ್ರೋ ಅಧ್ಯಕ್ಷರಾಗಿರುವಂತಹ ಕೆ ಸಿವನ್ ಇವರ ಅಧಿಕಾರ ಅವಧಿ ಇದೇ ಅಂದ್ರೆ ಈ ತಿಂಗಳ 14ರಂದು ಕೊನೆಗೊಳ್ಳಲಿರುವುದರಿಂದ ಅವರ ಉತ್ತರಾಧಿಕಾರಿಯಾಗಿ ಸೋಮನಾಥ್ ಅಧಿಕಾರ ವಹಿಸಿಕೊಳ್ಳಿಕ್ಕಿದ್ದಾರೆ. ಸೊ ಸೋಮನಾಥ್ ಇಸ್ರೋದ 10ನೇ ಅಧ್ಯಕ್ಷರಾಗಿರ್ತಾರೆ. ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 3 ವರ್ಷಗಳವರೆಗೆ ಇವರ ಅವಧಿ ಇರ್ತದೆ. ಸೊ ಎಸ್ ಸೋಮನಾಥ್ ಇಸ್ ಅ ನ್ಯೂ ಇಸ್ರೋ ಚೇರ್ಮನ್. ಸೊ ಇಸ್ರೋ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, Indian National Committee for Space Research was set up by the Government of India in 1962. ಸೊ ಭಾರತೀಯ ರಾಷ್ಟ್ರೀಯ ಸಮಿತಿ ಬಾಹ್ಯಾಕಾಶ ಸಂಶೋಧನೆಗಾಗಿ 1962ರಲ್ಲಿ ಒಂದು ಎಸ್ಟಾಬ್ಲಿಷ್ ಆಯಿತು. ಹಾಗೇನೆ ಇದರ ಅನ್ವಯ ಇಸ್ರೋವನ್ನು 15ನೇ ಆಗಸ್ಟ್ 1969ಕ್ಕೆ ಇದನ್ನು ಎಸ್ಟಾಬ್ಲಿಷ್ ಮಾಡಿತು. It superseded the erstwhile INCOSPAR, that is Indian National Committee for Space Research. ಓಕೆ, ಸೊ ಇನ್ಕೋಸ್ಪಾರ್ ಅಂತ ಹೇಳಿ ಏನು ಗವರ್ಮೆಂಟ್ ಆಫ್ ಇಂಡಿಯಾ 1962ರಲ್ಲಿ ಅದನ್ನು ರಚನೆ ಮಾಡಿದ್ರು, ಅದರದೇ ಅಪ್ಗ್ರೇಡೆಡ್ ವರ್ಷನ್ ಆಗಿ ಇಸ್ರೋ ಇದರ ಫಾರ್ಮೇಶನ್ ಉಂಟಾಯಿತು. ಸೊ ವಿಕ್ರಮ್ ಸಾರಾಭಾಯ್ ಏನಿದ್ದಾರೆ ಇವರು ಇಸ್ರೋ ಇದರ ಫಸ್ಟ್ ಚೇರ್ಮನ್ ಆಗಿರ್ತಾರೆ, ಪ್ರಥಮ ಅಧ್ಯಕ್ಷರು. ದ ಇಸ್ರೋ ಇಸ್ ಅ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಆಫ್ ಇಂಡಿಯಾ ವಿಚ್ ಇಸ್ ಹೆಡ್ ಕ್ವಾರ್ಟರ್ಡ್ ಇನ್ ಬೆಂಗಳೂರು. ಓಕೆ, ಇಟ್ ಆಪರೇಟ್ಸ್ ಆನ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಸೊ ಇದು ಬಾಹ್ಯಾಕಾಶ ಡಿಪಾರ್ಟ್ಮೆಂಟ್ನ ಅಡಿಯಲ್ಲಿ ಆಪರೇಟ್ ಮಾಡುವಂಥದ್ದು, ವಿಚ್ ಇಸ್ ಡೈರೆಕ್ಟ್ಲಿ ಓವರ್ಸೀನ್ ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ
while the chairman of ISRO acts as the executive of the Department of Space as well. ಸೊ ಬೇರೆ ಬೇರೆ ದೇಶಗಳೊಂದು ಬಾಹ್ಯಾಕಾಶ ಸಂಸ್ಥೆಗಳಿಗೆ ಸಂಬಂಧಿಸಿದ ಒಂದು ಅಬ್ರಿವೇಷನ್ ಇಲ್ಲಿದೆ. ಅಫ್ಕೋರ್ಸ್ ಯುನೈಟೆಡ್ ನೇಷನ್ಸ್ಗೆ ಸಂಬಂಧಿಸಿದಾಗ ಇಟ್ ಇಸ್ ನಾಸಾ, ದಟ್ಸ್ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ರಷ್ಯಾದು RFSA, ದಟ್ ಇಸ್ ರಷ್ಯನ್ ಫೆಡರಲ್ ಸ್ಪೇಸ್ ಏಜೆನ್ಸಿ. ಹಾಗೂ ಇನ್ನೊಂದಿದೆ ರಾಸ್ಕೋಸ್ಮೋಸ್ ಅಂತ ಹೇಳಿಬಿಟ್ಟು, ರಾಸ್ಕೋಸ್ಮೋಸ್ ಸ್ಟೇಟ್ ಕಾರ್ಪೊರೇಷನ್ ಫಾರ್ ಸ್ಪೇಸ್ ಆಕ್ಟಿವಿಟೀಸ್ ಅಂತ ಹೇಳಿ. ಯುರೋಪಿಯನ್ ಅದು ESA, ದಟ್ ಇಸ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಜಪಾನ್ ಇದು JAXA, ದಟ್ ಇಸ್ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ. ಚೈನಾದು CNSA, ದಟ್ ಈಸ್ ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಭಾರತದ ISRO, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಹಾಗೆಯೇ ಪಾಕಿಸ್ತಾನದು ಸುಪಾರ್ಕೋ, ಸ್ಪೇಸ್ ಅಂಡ್ ಅಪ್ಪರ್ ಅಟ್ಮಾಸ್ಫಿಯರ್ ರಿಸರ್ಚ್ ಕಮಿಷನ್ ಅಂತ ಹೇಳಿಬಿಟ್ಟು, ಪ್ಲೀಸ್ ರಿಮೆಂಬರ್ ದಿಸ್. ಹಾಗೆಯೇ ವಿಶ್ವಸಂಸ್ಥೆದು ಕೂಡ ಅದರದೇ ಆದ ಒಂದು ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಒಂದು ಏಜೆನ್ಸಿ ಇದೆ. ಅದನ್ನು ಯುನೈಟೆಡ್ ನೇಷನ್ಸ್ ಆಫೀಸ್ ಫಾರ್ ಔಟರ್ ಸ್ಪೇಸ್ ಅಫೇರ್ಸ್ ಅಂತ ಹೇಳುವಂಥದ್ದು, UNOOSA ಅಂತ ಹೇಳುವಂಥದ್ದು. 7ನೇ ಪ್ರಶ್ನೆ, ಮಕರ ಸಂಕ್ರಾಂತಿ ಸೆಲೆಬ್ರೇಟೆಡ್ ಆಸ್ ಕಿಚಡಿ ಫೆಸ್ಟಿವಲ್ ಇನ್ ವಿಚ್ ಸ್ಟೇಟ್ ಆಫ್ ಇಂಡಿಯಾ? ಮಕರ ಸಂಕ್ರಾಂತಿಯನ್ನು ಭಾರತದ ಯಾವ ರಾಜ್ಯದಲ್ಲಿ ಕಿಚಡಿ ಹಬ್ಬವಾಗಿ ಆಚರಿಸಲಾಗ್ತಾ ಇದೆ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ C, ದಟ್ ಈಸ್ ಬಿಹಾರ್. ಸೊ ಇದನ್ನು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ. ಏನಂತ ಹೇಳಿದರೆ 13ನೇ ಜನವರಿಗೆ ಸಂಬಂಧಿಸಿದ ಹಾಗೆ ವೈಸ್ ಪ್ರೆಸಿಡೆಂಟ್ ಶ್ರೀ ವೆಂಕಯ್ಯ ನಾಯ್ಡು ಅವರು ಮಕರ ಸಂಕ್ರಾಂತಿ ಮತ್ತು ಪೊಂಗಲ್ಗೆ ಅನುಗುಣವಾಗಿ ದೇಶದಾದ್ಯಂತ ಜನರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸೊ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಇಲ್ಲಿ ಬಹುಮುಖ್ಯವಾಗಿ ಸೂರ್ಯ ದೇವರಿಗೆ ಇದೊಂದು ವಿಶೇಷವಾಗಿರುವಂತಹ ಒಂದು ದಿನ. ಹಾಗೂ ಈ ದಿನವನ್ನು ಉತ್ತರಾಯಣ ಅಂತ ಹೇಳಿ ನಾವು ಅದನ್ನು ವಿಶೇಷವಾಗಿ ಆಸ್ಪಿಷಿಯಸ್ ಆಗಿ ಇದನ್ನು ಆಚರಿಸಿಕೊಳ್ಳುವಂಥದ್ದು. ಉತ್ತರಾಯಣ, ದಕ್ಷಿಣಾಯನ ಅಂತ ಹೇಳುವ ಹಾಗೆ ದಿಸ್ ಡೇ ಇಸ್ ದ ಬಿಗಿನಿಂಗ್ ಆಫ್ ಉತ್ತರಾಯಣ. ಸೊ ಈ ಹಬ್ಬವನ್ನು, ಹಾಗೂ ಇದು ಹೊಸ ವರ್ಷದ ಹೊಸ ಹಬ್ಬ ಅಂತಾನೆ ನಾವು ಹೇಳ್ಬೋದು, ಅಥವಾ ಪ್ರಥಮ ಹಬ್ಬ ಅಂತ ಹೇಳ್ಬೋದು ಫಾರ್ ದ ಹಿಂದೂಸ್. ಹಾಗೆಯೇ ಇದು ಅಂದ್ರೆ ಈ ಫೆಸ್ಟಿವಲ್ ಪ್ರಕೃತಿ ಅಥವಾ ಒಂದು ಹಾರ್ವೆಸ್ಟ್ಗೆ ತುಂಬಾನೇ ಒಂದು ಹತ್ತಿರವಾಗಿರುವಂತ ಒಂದು ಹಬ್ಬ ಅಂತ ಹೇಳ್ಬೋದು. ಸೊ ಬಿಹಾರಲ್ಲಿ ಇದನ್ನು ಕಿಚಡಿ ಹಬ್ಬ ಅಂತ ಕರೀತಾರೆ, ಪಂಜಾಬ್ ಅಲ್ಲಿ ಇದನ್ನು ಲೋಹ್ರಿ ಅಂತ ಕರೀತಾರೆ, ತಮಿಳುನಾಡಿನಲ್ಲಿ ಪೊಂಗಲ್ ಅಂತ ಕರೀತಾರೆ. ದಿಸ್ ಇಸ್, ಪ್ಲೀಸ್ omit this, okay? Bihu, it is different. So all these three are the right ones. 8ನೇ ಪ್ರಶ್ನೆ, which was a popular magazine started by ಚಂಪಾ? ಚಂಪಾ ಅವರು ಆರಂಭಿಸಿದ ಜನಪ್ರಿಯ ಪತ್ರಿಕೆ ಯಾವುದು? And for this the right answer is option A, that is ಸಂಕ್ರಮಣ. ಸಂಕ್ರಮಣ ಅಂತ ಹೇಳಿದ್ರೆ ಒಂದು ಪರ್ವದ ಕಾಲ ಅಂತ ಹೇಳುವಂತ ಒಂದು ಆ ಅರ್ಥದಲ್ಲಿ ಇರುವಂತಹ ಒಂದು ಟೈಟಲ್ ನ ಪುಸ್ತಕ. ಸೊ ಎನಿವೇ ಇದು ಹೆಚ್ಚಿನ ದಿನಪತ್ರಿಕೆಯಲ್ಲಿ ಬಂದಿರುವಂತದ್ದು. ಸೊ ಕನ್ನಡದ ಖ್ಯಾತ ಬರಹಗಾರರು ಮತ್ತು ಆಕ್ಟಿವಿಸ್ಟ್ ಆಗಿರುವಂತಹ ಚಂದ್ರಶೇಖರ್ ಪಾಟೀಲ್, 82 ವರ್ಷವಾಗಿರುವಂತಹ ಇವರನ್ನು ಚಂಪಾ ಅಂತ ಹೇಳಿ ಪಾಪ್ಯುಲರ್ ಆಗಿ ಇವರು ಗುರುತಿಸಿಕೊಂಡಿದ್ದಾರೆ. ಇವರು 10ನೇ ಜನವರಿಗೆ ಅವರು ನಿಧನರಾದರು. ಸೊ ಇವರು ಸಾಹಿತ್ಯ ಲೋಕಕ್ಕೆ ತುಂಬಾನೇ ತಮ್ಮದೇ ಆದ ಒಂದು ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹಾಗೂ ಇವರು ಸ್ಟಾರ್ಟ್ ಮಾಡಿರುವಂತ ಒಂದು ಮ್ಯಾಗಝಿನ್, ಪತ್ರಿಕೆಯ ಹೆಸರೇ ಸಂಕ್ರಮಣ ಅಂತ ಹೇಳಿಬಿಟ್ಟು, ಇದನ್ನು ಅವರು ಗಿರಡಿ ಗೋವಿಂದರಾಜ್ ಮತ್ತು ಸಿದ್ಧಲಿಂಗ ಪಟ್ಟಣ್ ಶೆಟ್ಟಿ ಅವರ ಒಂದು ರೀತಿಯ ಸಹಯೋಗದೊಂದಿಗೆ 1964ರಲ್ಲಿ ಅವರು ಪ್ರಾರಂಭಿಸ್ತಾರೆ. ಆ ಪತ್ರಿಕೆಯ ಹೆಸರೇ ಸಂಕ್ರಮಣ. ಅದಲ್ಲದೆ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಇವರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ ಇವರು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಅವರ ಪೋಯಿಟ್ರಿ ಆಗಿರುವಂತ ಅರ್ಧ ಸತ್ಯದ ಹುಡುಗಿ ಇದಕ್ಕೆ 1989ರಲ್ಲಿ ಅವರು ಪಡೆದಿದ್ದಾರೆ. ಹಾಗೆ ಪಂಪಾ ಪ್ರಶಸ್ತಿ ಅಂತ ಹೇಳುವಂತ ಸಾಹಿತ್ಯಕ್ಕೆ ಸಂಬಂಧಿಸಿದ ಒಂದು ಅತಿ ಉನ್ನತ ಪ್ರಶಸ್ತಿ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಾಗೆ ಅದನ್ನು ಅವರು 2009ರಲ್ಲಿ ಪಡೆದಿದ್ದಾರೆ. ಆದ್ರೆ 2015ರಲ್ಲಿ MM ಕಲಬುರ್ಗಿ ಅವರ ಒಂದು ಅಸಾಸಿನೇಷನ್ ಏನಾಯಿತು, ಅದರ ಪ್ರಯುಕ್ತ ಅದನ್ನು ಅವರು ವಾಪಸ್ ರಿಟರ್ನ್ ಮಾಡುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಅದಲ್ಲದೆ ಇವರು 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇನು ಮೈಸೂರಿನಲ್ಲಿ ನಡೆಯಿತು 2017ರಲ್ಲಿ, ಅದರ ಅಧ್ಯಕ್ಷರಾಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಹೀಗೆ ಈಸ್ ಅ ಮಲ್ಟಿಫೆಸೆಟೆಡ್ ಪರ್ಸನಾಲಿಟಿ ಅಂತ ನಾವು ಹೇಳ್ಬೋದು. ಸೊ ವಿ ಹ್ಯಾವ್ ಲಾಸ್ಟ್ ಹಿಮ್ ಇನ್ ದಿಸ್ January 10th. ಸೊ 10ಕ್ಕೆ ಅವರು ನಿಧನರಾದರು. ಚಂಪಾ ಅಂತ ಹೇಳಿ ಅವರು ತುಂಬಾನೇ ಪಾಪ್ಯುಲರ್ ಆಗಿದ್ರು. ಫುಲ್ ನೇಮ್ ಇಸ್ ಚಂದ್ರಶೇಖರ್ ಪಾಟೀಲ್. 9ನೇ ಪ್ರಶ್ನೆ, ಆಂಗ್ ಸ್ಯಾನ್ ಸೂಕಿ ಇವರು ಯಾವ ದೇಶದ ಪ್ರಜಾಸತ್ತಾತ್ಮಕ ರಾಜಕಾರಣಿ? ಸೊ ಇವರು ತುಂಬಾನೇ ಫೇಮಸ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಮ್ಯಾನ್ಮಾರ್. ಸೊ ಇವರೊಂದು ಬರ್ಮೀಸ್ ಅಂದ್ರೆ ಮ್ಯಾನ್ಮಾರ್ನ ಪಾಲಿಟಿಷಿಯನ್, ಡಿಪ್ಲೊಮ್ಯಾಟ್ ಮತ್ತು ಲೇಖಕಿ ಕೂಡ.
ಸೊ ತುಂಬಾನೇ ಅಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ತುಂಬಾನೇ ಹೋರಾಟ ಮಾಡಿದಂತ ಒಂದು ದಿಟ್ಟ ಮಹಿಳೆ. 1991ರಲ್ಲಿ ಇವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಕೂಡ ಲಭಿಸಿದೆ. ಇವರು 2016ರಿಂದ 2021ರವರೆಗೆ ಆ ದೇಶದ ಸ್ಟೇಟ್ ಕೌನ್ಸಿಲರ್ ಆಗಿ, ಅಂದ್ರೆ ಪ್ರೈಮ್ ಮಿನಿಸ್ಟರ್ಗೆ ಇಕ್ವಿವೆಲೆಂಟ್ ಆಗಿ ಅವರು ಕಾರ್ಯನಿರ್ವಹಿಸ್ತಾರೆ. ಹಾಗೇನೆ ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್ ಕೂಡ ಕಾರ್ಯನಿರ್ವಹಿಸ್ತಾರೆ. ಆದ್ರೆ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮಿಲಿಟರಿ ಮ್ಯಾನ್ಮಾರ್ನಲ್ಲಿ ಕಂಟ್ರೋಲ್ ಅನ್ನು ತಗೊಂಡ್ಬಿಟ್ಟಿದೆ. ಓಕೆ, ಸೊ ಹಿಂದೆ ಮಿಲಿಟರಿ ಇದ್ದಂತ ಸಂದರ್ಭದಲ್ಲಿ ಒಂದು ಭಾಗಶಃ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಈ ಮಹಿಳೆ ತುಂಬಾನೇ ಕಾರಣೀಭೂತರಾಗಿದ್ರು. ಆದ್ರೆ ಪುನಃ ವಾಪಸ್ ಮಿಲಿಟರಿ ಹ್ಯಾಸ್ ಟೇಕನ್ ಕಂಟ್ರೋಲ್ಗೆ. ಅದಲ್ಲದೆ ಇದು ಹಲವಾರು ದಿನಪತ್ರಿಕೆ ಮತ್ತು ನಾವು ಹಿಂದೂ ದಿನಪತ್ರಿಕೆಯನ್ನು ತೆಗೆದುಕೊಂಡಂತ ಮಾಹಿತಿ ಪ್ರಕಾರ ಈ ಕೋರ್ಟ್ ಈಗ ಮಿಲಿಟರಿ ಇದರಲ್ಲಿ ಇರುವಂತಹ ಒಂದು ಈ ಮ್ಯಾನ್ಮಾರ್ ಏನಿದೆ ಅವರಿಗೆ ಆಂಗ್ ಸಾನ್ ಸೂಕಿ ಇವರಿಗೆ ಇದೆಲ್ಲ 4 ವರ್ಷದ ಒಂದು ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿದ್ದಾರೆ. ಕಾರಣ ಇಷ್ಟೇ, as she was charged of including possession of unlicensed walkie-talkies and for leading march violating the COVID rules last year. ಸೊ ಅದರ ನಿಮಿತ್ತ ಅವರಿಗೆ 4 ವರ್ಷದ ಜೈಲು ಶಿಕ್ಷೆಯನ್ನು ಅವರು ನೀಡಿದ್ದಾರೆ. 10ನೇ ಪ್ರಶ್ನೆ, ಅಣೆಕಟ್ಟಿನ ರೂಲ್ ಕರ್ವ್ ಎಂದರೇನು? ಸೊ ಇದು ತುಂಬಾ ಟೈಮ್ಗಳಲ್ಲಿ ಅಥವಾ ತುಂಬಾ ಸಂದರ್ಭಗಳಲ್ಲಿ ಈ ಪ್ರಶ್ನೆಗಳನ್ನು ನಾವು ಉಲ್ಲೇಖ ಮಾಡಿದ್ದೇವೆ. ಸೊ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳಿದವರು ಖಂಡಿತವಾಗಿ ಈ ಪ್ರಶ್ನೆ ಬಂದ್ರೆ ಅದು ಎಸ್ಸೆಯಲ್ಲಿರ್ಬೋದು ಅಥವಾ ನಿಮ್ಮ ಡಿಸ್ಕ್ರಿಪ್ಟಿವ್ ಇದರಲ್ಲಿ ಇರ್ಬೋದು, ಹಾಗೂ ನಮ್ಮ ಆಬ್ಜೆಕ್ಟಿವ್ ಟೈಪ್ ಅಲ್ಲೂ ಕೂಡ ನಿಮಗೆ ತುಂಬಾನೇ ಇನ್ಫಾರ್ಮೇಶನ್ ಅನ್ನು ಖಂಡಿತ ಕೊಟ್ಟಿದೆ ಅಂತ ನಾವು ಅನ್ಕೊಂಡಿದ್ದೇವೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ಅಂದ್ರೆ ವರ್ಷದ ವಿವಿಧ ಸಮಯಗಳಲ್ಲಿ ಅಣೆಕಟ್ಟಿನಲ್ಲಿ ನಿರ್ವಹಿಸಬೇಕಾದ ಸಂಗ್ರಹಣೆ ಅಥವಾ ಖಾಲಿ ಜಾಗವನ್ನು ಇದು ನಿರ್ದಿಷ್ಟಪಡಿಸ್ತದೆ. ಅಂದ್ರೆ ಸಿಂಪಲ್, ಈಗ ಒಂದು ಅಣೆಕಟ್ಟು ಅಂತ ಹೇಳಿದ್ರೆ ಪ್ರತಿಯೊಂದು ಅಣೆಕಟ್ಟು ಅದಕ್ಕೆ ಅದರದೇ ಆದ ಒಂದು ಸೇಫ್ಟಿ ಮೆಕ್ಯಾನಿಸಮ್ ಅಂತ ಇರ್ತದೆ. ಸೊ ಯಾವ ಕಾಲದಲ್ಲಿ ಎಷ್ಟೆಷ್ಟು ಮಟ್ಟದ ಒಂದು ರೀತಿಯ ನೀರಿನ ಸಂಗ್ರಹಣೆ ಆ ಅಣೆಕಟ್ಟಿನಲ್ಲಿ ಇರಬೇಕು ಅಂತ ಹೇಳುವಂತ ಸ್ಪೆಸಿಫಿಕ್ ಇದೆಯಲ್ಲ, ಏನ್ ಹೇಳೋದು, ಆ ಸ್ಪೆಸಿಫಿಕ್ ಮೆಷರ್ ಇದೆಯಲ್ಲ, ಅದನ್ನೇ ನಾವು ಅಣೆಕಟ್ಟಿನ ರೂಲ್ ಕರ್ವ್ ಅಂತ ಹೇಳುವಂಥದ್ದು. ಸೊ ಆಗ್ಲೇ ಹೇಳಿದಾಗೆ ಈಗ ಮಳೆಗಾಲ ಅಂತ ಹೇಳುವಾಗ ಜಲಾಶಯ ಅಥವಾ ಅಣೆಕಟ್ಟು ಭರ್ತಿಯಾಗುವಾಗ ನೀರು ಬಿಡಬೇಕಾಗ್ತದೆ. ಆದ್ರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಣೆಕಟ್ಟಿನ ಸುರಕ್ಷತಾ ದೃಷ್ಟಿಯನ್ನು ಇಟ್ಟುಕೊಂಡು ಎಷ್ಟರ ಮಟ್ಟಿಗೆ ನೀರು ಶೇಖರಣೆ ಆಯಾಯ ಒಂದು ಸನ್ನಿವೇಶ ಮತ್ತು ಆಯಾಯ ಒಂದು ಕಾಲಮಾನದಲ್ಲಿ ಇಡಬೇಕು ಅಂತ ಹೇಳುವಂತ ಒಂದು ಮೆಷರೇ ಅದನ್ನು ನಾವು ರೂಲ್ ಕರ್ವ್ ಅಂತ ಹೇಳುವಂಥದ್ದು. ಇಟ್ ಈಸ್ ಅ ಪಾರ್ಟ್ ಆಫ್ ದ ಕೋರ್ ಸೇಫ್ಟಿ ಮೆಕ್ಯಾನಿಸಮ್ ಇನ್ ಅ ಡ್ಯಾಮ್. ಇದು ಅಣೆಕಟ್ಟಿನ ಕೋರ್ ಸುರಕ್ಷತೆಯ ಒಂದು ಕಾರ್ಯವಿಧಾನದ ಒಂದು ಪ್ರಮುಖ ಭಾಗವಾಗಿದೆ. ಸೊ ಇದು ಬಹಳಷ್ಟು ಕಳೆದ ವರ್ಷ ಕೂಡ ಬಹಳಷ್ಟು ದಿನಪತ್ರಿಕೆಗಳಲ್ಲಿ ಬರ್ತಾ ಇತ್ತು. ಸೊ ಕೇರಳ ಪುನಃ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಅಪ್ಲಿಕೇಶನ್ ಫೈಲ್ ಮಾಡಿದೆ. ಇದು ತಮಿಳುನಾಡಿನ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನು ಸೂಚಿಸಿದೆ. ಅದು ಏನಂತ ಹೇಳಿದ್ರೆ, ತಮಿಳುನಾಡು ಇದ್ದಕ್ಕಿದ್ದಾಗಿ ರಾತ್ರೋರಾತ್ರಿ ಡ್ಯಾಮ್ ಇಂದ, ಅಂದ್ರೆ ಮುಲ್ಲಾಪೆರಿಯಾರ್ ಡ್ಯಾಮ್ ನಿಂದ ನೀರನ್ನು ರಿಲೀಸ್ ಮಾಡ್ತಾ ಇದೆ. ಸೊ ಇದು ಕೇರಳದಲ್ಲಿರುವಂತಹ ಅದರ ಡೌನ್ ಸ್ಟ್ರೀಮ್ ಏರಿಯಾದಲ್ಲಿರುವಂತಹ ಬಹಳಷ್ಟು ಮಂದಿ ಜನರಿಗೆ ಇದರಿಂದ ತೊಂದರೆ ಆಗ್ಬೋದು ಒಂದು ವೇಳೆ ಅಣೆಕಟ್ಟು ಏನಾದ್ರು ಬಿರುಕು ಸಂಭವಿಸಿದ್ರೆ ಅಂತ ಹೇಳಿಬಿಟ್ಟು. ಸೊ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ಅಣೆಕಟ್ಟಿಗೆ ಸಂಬಂಧಿಸಿದ ಒಂದು ಸೂಪರ್ವೈಸಿಂಗ್ ಕಮಿಟಿ ಏನಿದೆ ಅವರು ಹೇಗೆ ರೂಲ್ ಕರ್ವ್ ನ ಮೇಂಟೆನೆನ್ಸ್ ಹೇಳ್ತಾರೆ ಅದರ ಪ್ರಕಾರವೇ ಮಾಡುವಂಥದ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಸೂಪರ್ವೈಸರಿ ಕಮಿಟಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಸೂಪರ್ವೈಸರಿ ಕಮಿಟಿ ಶುಡ್ ಕನ್ಸಿಡರ್ ದ ನೀಡ್ ಫಾರ್ ದ ರಿಲೀಸ್ ಆಫ್ ವಾಟರ್ ಫ್ರಮ್ ದ ಡ್ಯಾಮ್ ಅಂಡ್ ವೆನ್ ಅಂಡ್ ಹೌ ಇಟ್ ಶುಡ್ ಬಿ ರಿಲೀಸ್. ಸೊ ಸೂಪರ್ವೈಸರಿ ಕಮಿಟಿ ಅಂತ ಏನ್ ಮಾಡಿದ್ದಾರೆ, ಸೊ ಆ ಕಮಿಟಿಗೆ ಅನುಗುಣವಾಗಿ ಈ ರೀತಿಯ ನೀವು ರೂಲ್ ಕರ್ವ್ ಪ್ರಕಾರವಾಗಿ ನೀವು ನಿಮ್ಮ ಡಿಸಿಷನ್ ತೆಗೆದುಕೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಕೇರಳ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, 139 ಫೀಟ್ಗಿಂತ ಮೇಲೆ ಹೋಗಬಾರದು ವಾಟರ್ ಲೆವೆಲ್, ಅಂದ್ರೆ ರೂಲ್ ಕರ್ವ್ ಅಷ್ಟಿರ್ಬೇಕು. ಯಾಕಂದ್ರೆ ಅದಕ್ಕಿಂತ ಮೇಲಿನ ಮಟ್ಟದಲ್ಲಿ ನೀರು ಶೇಖರಣೆ ಆದ್ರೆ ಅದು ಕೆಳ ಹಂತ, ಅಂದ್ರೆ ಡೌನ್ ಸ್ಟ್ರೀಮ್ ಅಲ್ಲಿ ಇರುವಂತಹ ಎಷ್ಟೋ 50 ಲಕ್ಷ ಜನರಿಗೆ ಇದರಿಂದ ಡೇಂಜರ್ ಉಂಟಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ತಮಿಳುನಾಡು ಹೇಳ್ತಾ ಇದೆ ಇಲ್ಲ ವಾಟರ್ ಲೆವೆಲ್ ರೂಲ್ ಕರ್ವ್ ಪ್ರಕಾರ ಸುಪ್ರೀಂ ಕೋರ್ಟ್ ಹಳೆ ಜಜ್ಮೆಂಟ್ಗಳು 2006 ಮತ್ತು 2014 ಪ್ರಕಾರ 142 ಫೀಟ್ಗೆ ನಾವು ರೂಲ್ ಕರ್ವ್ ಅನ್ನು ಇಟ್ಟುಕೊಂಡೆ ಆನಂತರ ನಾವು ನೀರು ರಿಲೀಸ್ ಮಾಡ್ತೇವೆ ಅಂತ ಹೇಳುದು ತಮಿಳುನಾಡಿನ ಒಂದು ತಗಾದೆ. ಸೊ ಈ ಮಧ್ಯದಲ್ಲಿ ಬಹಳಷ್ಟು ಈ ರೀತಿಯ ಸನ್ನಿವೇಶಗಳು ಉತ್ಪತ್ತಿಯಾಗಿದೆ. ಸೊ ಮುಲ್ಲಾ ಪೆರಿಯಾರ್ ಡ್ಯಾಮ್ ಬೇಸಿಕಲಿ ಇದು ಮುಲ್ಲಾಯಾರ್ ಮತ್ತು ಪೆರಿಯಾರ್ ನದಿಗಳ ಒಂದು ಸಂಗಮದಲ್ಲಿ ಇರುವಂತಹ ಒಂದು ಅಣೆಕಟ್ಟು ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಇರುವಂಥದ್ದು. ಹಾಗೆ ಇದರ ಹೈಟ್ ನೋಡ್ಬೋದು 176 ಫೀಟ್ ಫ್ರಮ್ ಫೌಂಡೇಶನ್. ಬಟ್ ಅವ್ರು ಏನ್ ಹೇಳ್ತಾರೆ ಕೇರಳದಲ್ಲಿ ಅಂತ ಹೇಳಿದ್ರೆ, ಇದರ ಹೈಟ್ ಸ್ವಲ್ಪ ಸಂಕ್ ಆಗಿದೆ. ಹಾಗೆ ತುಂಬಾ ಹಳೆ ಬ್ರಿಟಿಷರ ಅವಧಿಯಲ್ಲಿ ಅದು ನಿರ್ಮಾಣಗೊಂಡಿರುವಂತಹ ಒಂದು ಡ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ನಾವು ನೋಡ್ಬೋದು ನೋಡಿ,
ಎಸ್. ಸೊ ನೋಡಿ, ಇದು ಡ್ಯಾಮ್ ಕೂಡ ಪೂರ್ತಿಯಾಗಿ ಕೇರಳದಲ್ಲಿ ಇರುವಂಥದ್ದು. ಅದರಲ್ಲಿ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಬ್ರಿಟಿಷರ ಕಾಲಾವಧಿಯಲ್ಲಿ ಮಾಡಿದಂತ ಒಂದು ಪ್ಯಾಕ್ಟ್ ಅಗ್ರಿಮೆಂಟ್ ನ ಅನುಗುಣವಾಗಿ ಇದರ ಕಂಟ್ರೋಲ್ ಮೆಕ್ಯಾನಿಸಮ್ ಇದೆಯಲ್ಲ, ಇದು ತಮಿಳುನಾಡಿನಲ್ಲಿ ಇರುವಂಥದ್ದು. ಓಕೆ, ಸೊ ಹಾಗಾಗಿ ಈ ಆಪರೇಷನಲ್ ಇಶ್ಯೂ ಈಗಲೂ ಕೂಡ ಅಲ್ಲಿ ಉಂಟಾಗ್ತಾ ಇದೆ. ಡ್ಯಾಮ್ ಇಸ್ ಲೊಕೇಟೆಡ್ ಇನ್ ಕೇರಳ, ಬಟ್ ಇಟ್ ಇಸ್ ಆಪರೇಟೆಡ್ ಅಂಡ್ ಮೇಂಟೈನ್ಡ್ ಬೈ ತಮಿಳುನಾಡು. ಓಕೆ, ಸೊ ಹಾಗಾಗಿ ಈ ರೂಲ್ ಕರ್ವ್ ಮತ್ತು ಈ ಒಂದು ನೀರಿನ ಹರಿವಿನ ಬಗ್ಗೆ ತಮಿಳುನಾಡು ಮತ್ತು ಕೇರಳಗೆ ಆಗಾಗ ಈ ರೀತಿ ತಗಾದೆ ಬಂದಿರುವಂಥದ್ದು. 11ನೇ ಪ್ರಶ್ನೆ, ಹೌ ಮೆನಿ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ ಶೇರ್ ಬಾರ್ಡರ್ ವಿತ್ ಚೈನಾ? ಭಾರತದ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಚೀನಾದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿವೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ 5. ಸೊ ಇಲ್ಲಿ ನಾವು ನೋಡಬಹುದು ಬೇರೆ ಬೇರೆ ದೇಶಗಳು ಮತ್ತು ನಮ್ಮ ಭಾರತದ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾವ ರೀತಿಯಾಗಿ ಈ ಒಂದು ಗಡಿ ಪ್ರದೇಶವನ್ನು ಹಂಚಿಕೊಂಡಿದೆ ಅಂತ ಹೇಳಿ. ಸೊ ಚೀನಾ ಅಂತ ಹೇಳುವಾಗ ಇಲ್ಲಿ ನಾವು ನೋಡಬಹುದು ನೋಡಿ, ಲಡಾಖ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್. ಸೊ ಟೋಟಲ್ 5. ಹಾಗೇನೆ ಪಾಕಿಸ್ತಾನ್ ಆಲ್ಸೋ. ಸೊ ವಿ ಹ್ಯಾವ್ ಆಸ್ಕ್ಡ್ ಅಬೌಟ್ ಚೀನಾ. ಸೊ ಇದು ಬಹಳಷ್ಟು ದಿನಪತ್ರಿಕೆಯಲ್ಲಿ, ಇದರಲ್ಲಿ ಪ್ರಜಾವಾಣಿ ಮತ್ತು ಡೆಕಾನ್ ಹರಳಲ್ಲಿ ಬಂದಿರುವಂತಹ ವಿಷಯ. ಪೂರ್ವ ಲಡಾಖ್ನ ಬಳಿ ಇರುವ ಅನಿಶ್ಚಿತತೆ ಬಗೆಹರಿಸುವುದು ಸೇರಿದಂತೆ ಗಡಿ ವಿಚಾರದಲ್ಲಿ ಚೀನಾ ಜೊತೆಗೆ ರಚನಾತ್ಮಕ ಚರ್ಚೆಯನ್ನು ಭಾರತ ನಿರೀಕ್ಷಿಸುತ್ತದೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಹಾಗೂ ಈ ಉಭಯ ದೇಶಗಳ ನಡುವೆ ಸೇನಾ ಹಂತದ ಚುಶುಲ್ ಮೋಲ್ಡೆ ಬಳಿ ಜನವರಿ 12ರಂದು 4ನೇ ಸುತ್ತಿನ ಮಾತುಕತೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಭಾರತವು ಈ ಪ್ರತಿಕ್ರಿಯೆ ನೀಡಿದೆ. ವಿವಾದಿತ ಪ್ರದೇಶಗಳಿಗೆ ಅನ್ವಯಿಸಿ ಗೊಂದಲ ಬಗೆಹರಿಸಲು ಭಾರತ ರಚನಾತ್ಮಕ ಚರ್ಚೆಯನ್ನು ನಿರೀಕ್ಷಿಸ್ತಾ ಇದೆ. ಬಿಗುವಿನ ಪರಿಸ್ಥಿತಿ ಇರುವ ಪ್ರದೇಶಗಳಿಂದ ಸೇನೆ ಹಿಂಪಡೆಯುವ ವಿಷಯಕ್ಕೆ ಒತ್ತು ನೀಡಲಾಗುವುದು ಎಂದು ತಿಳಿಸಿದೆ. ಸೊ ಇಲ್ಲಿ ಚೀನಾ ಮತ್ತು ಭಾರತಕ್ಕೆ ಸಂಬಂಧಿಸಿದಾಗೆ ಈ ಒಂದು LAC, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಏನ್ ಹೇಳ್ತೇವೆ, ಇದು ಭಾರತೀಯ ನಿಯಂತ್ರಣದಲ್ಲಿರುವಂತಹ ಪ್ರದೇಶವನ್ನು ಚೀನಾ ನಿಯಂತ್ರಿತ ಪ್ರದೇಶದಿಂದ ಬೇರ್ಪಡಿಸುವಂತಹ ಒಂದು ಗಡಿರೇಖೆಯಾಗಿದೆ. ಹಾಗೂ ಭಾರತವು ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅನ್ನು 3488 ಕಿಲೋಮೀಟರ್ ಉದ್ದ ಎಂದು ಪರಿಗಣಿಸಿದ್ರೆ ಚೀನಿಯರು ಇದನ್ನು ಕೇವಲ 2000 ಕಿಲೋಮೀಟರ್ ಅಂತ ಹೇಳಿ ಪರಿಗಣಿಸ್ತಾ ಇದ್ದಾರೆ. ಹಾಗೂ ಈ LAC ಗೆ ಸಂಬಂಧಿಸಿದಾಗೆ 3 ವಲಯಗಳಿದೆ, ವಿವಾದಿತ ವಲಯಗಳು. ಒಂದು ಇಲ್ಲಿ ಲಡಾಖ್ನಲ್ಲಿ, ಇನ್ನೊಂದು ಹಿಮಾಚಲ್ ಪ್ರದೇಶ ಮತ್ತು ಉತ್ತರಾಖಂಡದ ಈ ಭಾಗದಲ್ಲಿ, ಇನ್ನೊಂದು ಅರುಣಾಚಲ್ ಪ್ರದೇಶದ ಈ ಭಾಗದಲ್ಲಿ. ಓಕೆ, 12ನೇ ಪ್ರಶ್ನೆ, ನಬಾರ್ಡ್ ಇದು ಯಾವ ವರ್ಷದಲ್ಲಿ ಅಸ್ತಿತ್ವಕ್ಕೆ ಬಂತು? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ 1982. ಸೊ ಇದು ನಬಾರ್ಡ್ ಅಂತ ಹೇಳುವಂತ ಈ ಒಂದು ಸಂಸ್ಥೆ ಏನಿದೆ ಅಥವಾ ಬ್ಯಾಂಕ್ ಏನಿದೆ, ಇದು ಬಿ ಶಿವರಾಮನ್ ಸಮಿತಿ ಇದರ ಒಂದು ಶಿಫಾರಸಿನ ಆಧಾರದ ಮೇಲೆ ಈ ಒಂದು ನಬಾರ್ಡ್ ನ ಒಂದು ಸ್ಥಾಪನೆ 12ನೇ ಜುಲೈ 1982ಗೆ ಇದು ಸ್ಥಾಪನೆ ಆಯಿತು. ಓಕೆ, ಸೊ ಇದು ಒಂದು ಅಭಿವೃದ್ಧಿಯ ಒಂದು ಉದ್ದೇಶವನ್ನು ಹೊಂದಿರುವಂತಹ ಒಂದು ಬ್ಯಾಂಕ್ ಆಗಿದ್ದು, ಇದು ಪ್ರಾಥಮಿಕವಾಗಿ ದೇಶದ ಗ್ರಾಮೀಣ ವಲಯವನ್ನು ಕೇಂದ್ರೀಕರಿಸುವಂತಹ ಒಂದು ಅಭಿವೃದ್ಧಿ ಬ್ಯಾಂಕ್ ಆಗಿದೆ. It is an apex banking institution to provide finance for agricultural and rural development. ಇದು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹಣಕಾಸನ್ನು ಒದಗಿಸುವಂತಹ ಒಂದು ಬ್ಯಾಂಕ್ ಆಗಿದ್ದು, ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿರುವಂಥದ್ದು. ಸೊ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅನ್ನೇ ನಬಾರ್ಡ್ ಅಂತ ಹೇಳುವಂಥದ್ದು. ಸೊ ಇದು ಆದ್ಯತೆ ಸಾಲ ವರದಿ ಬಿಡುಗಡೆಯನ್ನು ಇದು ಮಾಡಿದೆ. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ರಿಪೋರ್ಟ್ ಅನ್ನು ಇತ್ತೀಚೆಗೆ ಅದು ಬಿಡುಗಡೆ ಮಾಡಿದೆ. ಅದರ ಪ್ರಕಾರ 2022-23ನೇ ಸಾಲಿಗೆ ಕರ್ನಾಟಕ ರಾಜ್ಯದ ಆದ್ಯತಾ ವಲಯದ ಸಾಲದ ಪ್ರಮಾಣವನ್ನು 3.32 ಲಕ್ಷ ಕೋಟಿಗೆ ನಿಗದಿಪಡಿಸಲಾಗಿದೆ. ಹಾಗೂ ಒಟ್ಟಾರೆ ಮೊತ್ತದಲ್ಲಿ ಕೃಷಿ ವಲಯ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ 1.61 ಲಕ್ಷ ಕೋಟಿ ಸಾಲವನ್ನು ನಿಗದಿಪಡಿಸಲಾಗಿದೆ. ಹಾಗೂ ಅತಿ ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಉದ್ದಿಮೆಗಳಿಗೆ 1.28 ಲಕ್ಷ ಕೋಟಿ ಸಾಲವನ್ನು ನಿಗದಿಪಡಿಸಲಾಗಿದೆ. ಇದು ಇವತ್ತಿನ ಕ್ವೆಶ್ಚನ್ಸ್ಗಳು. ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ನಬಾರ್ಡ್ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು? 2ನೇ ಪ್ರಶ್ನೆ, ಸುರಕ್ಷಣಿ ವೆಬ್ ಪೋರ್ಟಲ್ ವಾಸ್ ಲಾಂಚ್ಡ್ ಆನ್ ಪೈಲಟ್ ಬೇಸಿಸ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ? ಅಂಡ್ ಥರ್ಡ್, ವಿಚ್ ಇಸ್ ದ ಫಸ್ಟ್ ಪ್ರಾಡಕ್ಟ್ ಟು ಗೆಟ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಇನ್ ಇಂಡಿಯಾ? ಸೊ ಇದಿಷ್ಟು ಇವತ್ತಿನ ಪ್ರಶ್ನೆಗಳು ಡಿಯರ್ ಸ್ಟೂಡೆಂಟ್ಸ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾನು ಎಂಡ್ ಮಾಡ್ತೀನಿ. ಹಾಗೆಯೇ ನಿಮಗೆ ವಿಡಿಯೋ ಲೈಕ್ ಆದರೆ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನು ನಾನು ಇಲ್ಲೇ ಮುಗಿಸ್ತೇನೆ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.